ಪಕ್ಷಕ್ಕೆ ನಾಗೇಂದ್ರ ಸೇರ್ಪಡೆ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಸಚಿವ ನಾಗೇಂದ್ರ ಪಾಪದ ಕೊಡ ತುಂಬಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಅಧಿವೇಶನದಲ್ಲಿ ಹೋರಾಟ ಮಾಡ್ತೀವಿ ಅಂತ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ರು. ನಾಗೇಂದ್ರ ಏನ್ ಸಾಧನೆ ಮಾಡಿದಾರೋ ಗೊತ್ತಿಲ್ಲ, ಮಂತ್ರಿ ಮಾಡಿದ್ದಾರೆ, ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿದ್ದಾರೆ, ರಾಜೀನಾಮೆ ಕೊಡಬೇಕು. ಮಾಜಿ ಸಚಿವ ರಾಮುಲು ಹಾಗೂ ಛಲವಾದಿ ನಾರಾಯಣ ಸ್ವಾಮಿ ಒತ್ತಾಯಿಸಿದ್ದಾರೆ. ನಾಗೇಂದ್ರ ಸಚಿವ ಸ್ಥಾನ ಕೊಟ್ಟಿದ್ದರ ಬಗ್ಗೆ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಏನ್ ಸಾಧನೆ ಮಾಡಿದ್ದಾರೆ ನಾಗೇಂದ್ರ ಗೊತ್ತಿಲ್ಲ, ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಈ ಬಗ್ಗೆ ಅಧಿವೇಶನದಲ್ಲಿ ಹೋರಾಟ ಮಾಡ್ತೀವಿ ಅಂತ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಾಗೇಂದ್ರ ಅವರ ವಿರುದ್ಧ ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ ಇದೆ. ಇವತ್ತು ಚಾರ್ಜ್ ಶೀಟ್ ಕೂಡ ಅವ್ರ ವಿರುದ್ಧ ಫೈಲ್ ಆಗಿರುವಂತದ್ದು. ಏನು ಪ್ರಕರಣ? ಅವರು ಸಚಿವರಿದ್ದಾಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರಾರು ಕೋಟಿ ಹಣವನ್ನ ಲಪ್ಟಾಯಿಸಿ ತೆಲಂಗಾಣ ರಾಜ್ಯದಲ್ಲಿ ಸಾವಿರಾರು ಅಕೌಂಟ್ಗಳನ್ನು ಓಪನ್ ಮಾಡಿ ಅಲ್ಲಿ ಕ್ಯಾಶ್ ಅನ್ನ ಡ್ರಾ ಮಾಡಿ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಯಾವ ಪರಿಶಿಷ್ಟ ಪಂಗಡದ ಮಕ್ಕಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನ ಮತ್ತೆ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲೂ ಕೂಡ ನಾಡಿದ್ದು ಸದನ ಕೂಡ ಪ್ರಾರಂಭ ಆಗ್ತದೆ, ಅಲ್ಲೂ ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ. ಯಾವುದೇ ಕಾರಣಕ್ಕೂ ಅವರು ಸಚಿವ ಸಂಪುಟದಿಂದ ಅವ್ರನ್ನ ಕೈ ಬಿಡಬೇಕು. ಈ ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಅವರು ಜೈಲ್ಗೆ ಏರ್ಪೋರ್ಟ್ ಅಲ್ಲಿ ಅವ್ರು ಹೋಗಿರ್ತಕ್ಕಂಥ ಸಿಸಿಟಿವಿ ಅದೆಲ್ಲ ಪರಿಶೀಲನೆ, ಅವರು ಬೇಲ್ ಕಂಡೀಷನ್ ಅನ್ನ ವೈಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನ್ಯಾಯಾಲಯ ಇದೆ, ಖಂಡಿತ ಅದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತದೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳ್ತಾ ಇದ್ದೀನಲ್ಲ, ಇಂಥ ಗಂಭೀರವಾಗಿರ್ತಕ್ಕಂಥ ಆರೋಪ, ಭ್ರಷ್ಟಾಚಾರದ ಆರೋಪ ಇದೆ, ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಇದು ನಮ್ಮ ಆಗ್ರಹ. ಹೋರಾಟವನ್ನು ಮುಂದುವರಿಸ್ತೇವೆ. ನಾವು ಯಾರ ವಿರುದ್ಧವಾಗಿ ಹಿಂದೆ ಹೋರಾಟ ಮಾಡಿದ್ವೋ, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಕಳವು ಮಾಡಿ ಸಿಕ್ಕಿಬಿದ್ದವರು ಆವತ್ತಿನ ದಿವಸ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಉದ್ಭವ ಆಗಿತ್ತು ನಮ್ಮ ಹೋರಾಟದಿಂದಾಗಿ. ಕೋರ್ಟ್ ನಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಅವರು ಕರ್ನಾಟಕದಿಂದ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ಆದೇಶ ಇದ್ರೂ ಕೂಡ ನಾಗೇಂದ್ರ ಅವರು ಕೋರ್ಟಿನ ಆದೇಶವನ್ನು ಧಿಕ್ಕರಿಸಿ ದೆಹಲಿಗೆ ಹೋಗಿರ್ತಕ್ಕಂಥದ್ದು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ವಿಜೃಂಭಿಸಿದೆ. ಈ ಕಾರಣದಿಂದ ಅವರ ಮೇಲೆ ಶಿಸ್ತಿನ ಕಾನೂನು ಕ್ರಮ ಆಗಬೇಕು. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ. ಅವರ ಕೇಸು ಇನ್ನೂ ಪೆಂಡಿಂಗ್ ಇರುವಾಗ ಈ ಸರ್ಕಾರ ಅವರನ್ನು ಮಂತ್ರಿ ಮಾಡಿರ್ತಕ್ಕಂಥದ್ದೇ ಅಪರಾಧ, ತಪ್ಪು. ಈಗಿದ್ರೂ ಕೂಡ ಮಾಡಿದ್ದಾರೆ. ತಕ್ಷಣ ಅವರ ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ಪಡೀಲೇಬೇಕು. ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ದೊಡ್ಡ ಹೋರಾಟ ಆಗುತ್ತೆ. ಕೋರ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ನಾಗೇಂದ್ರ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಮತ್ತೊಮ್ಮೆ ನೀವೆಲ್ಲ ವಿರೋಧ ಮಾಡಿದ್ರಿ, ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ರಿ. ಇವತ್ತು ನಮ್ಮ ಏಷ್ಯಾನೆಟ್ ಮತ್ತು ಕನ್ನಡಪ್ರಭ ಪತ್ರಿಕೆ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದೆ. ಅವ್ರು ಯಾವ್ಯಾವಾಗ ದೆಹಲಿಗೆ ಹೋದ್ರು ಕೋರ್ಟ್ ಆಜ್ಞೆಯನ್ನು ಮೀರಿ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ಬೇಕು ಮುಂದೆ? ಇದೆಲ್ಲನೂ ಕೂಡ ಅವರ ಪಾಪದ ಕೊಡ ತುಂಬುತ್ತಾ ಇದೆ. ಆ ಪಾಪದ ಕೊಡ ತುಂಬೋ ಮಟ್ಟದಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಇದನ್ನ ವಿಧಾನಸಭೆಯಲ್ಲೂ ನಾವು ಪ್ರಸ್ತಾವ ಮಾಡ್ತೀವಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಆ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ನಾಗೇಂದ್ರ ಜೈಲು ಸೇರಿ ರಾಜೀನಾಮೆಯನ್ನು ನೀಡಿ ನಂತರ ಆ ವ್ಯಕ್ತಿಗೆ ಇವತ್ತು ಪುನಃ ಅವರು ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿಯನ್ನು ನೇರವಾಗಿ ಕೇಳ್ತೀನಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅವತ್ತು ನೆಹರು ಕಾಲದಲ್ಲಿ ಕೂಡ ಹಗರಣ ಮಾಡಿದ್ರಿ. ಪ್ರಿಯಾಂಕಾ ರಾಹುಲ್ ಗಾಂಧಿ ತನಕ ಕೂಡ ಅದು ಉಗಮ ಹಾಕೊಂತ ನದಿ ಹರಿದಂಗೆ ಹರಿದುಕೊಂಡ್ ಬರ್ತಾ ಇದೆ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವರು ಭ್ರಷ್ಟಾಚಾರ ಮಾಡಿದ್ದೇನೆಂದ್ರೆ ಜೈಲಿಗೆ ಹಾಕಿ, ಆ ಜೈಲಿಗೆ ಹಾಕುವಂಥ ಟೈಮಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟರ ನಂತರ ಇವತ್ತು ಪುನಃ ಅವ್ರು ಏನು ಸಾಧನೆ ಮಾಡಿದಾರೋ ಗೊತ್ತಿಲ್ಲಾಗಲಿ ನಾಗೇಂದ್ರ ಅವರು ಇವತ್ತು ಹೈಕಮಾಂಡ್ ಅವರು ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನಂದ್ರೆ ಮಂತ್ರಿ ಸ್ಥಾನ ನಿಮ್ಗೆ ಅಂತೇಳಿ ಗಿಫ್ಟ್ ಕೊಟ್ಟಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಎಷ್ಟು ಆರೋಪಗಳು ಅಂದ್ರೆ ಸಾಕಷ್ಟು ಬೆಳಗ್ಗೆ ನೀವು ಎದ್ರೆ ಸಾಕು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅವರು ಮಂತ್ರಿಗಳಾದ್ಮೇಲೆ ಎಲ್ಲ ಭ್ರಷ್ಟಾಚಾರವನ್ನು ಕೂಡ ಮಾಡಿದ್ದಾರೆ. ಅವರಲ್ಲಿ 1 ಕೇಸ 2 ಕೇಸ ಸುಮಾರು 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸದಲ್ಲಿ ನಾಗೇಂದ್ರ ಅವರು ಇದ್ದಾರೆ. 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ನಾಗೇಂದ್ರ ಅವರು ಇದ್ದಾರೆ. ಜೊತೆಯಲ್ಲಿ ಚಂದ್ರಶೇಖರ್ ಅನ್ನಂತ ವ್ಯಕ್ತಿ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.